ಈಗಿರೋ ಆ ಚಿತ್ರದ ಕ್ರೇಜ್ಗೆ ಮತ್ತು ಯಶ್ ಅವರ ಇರೋ ಕ್ರೇಜ್ಗೆ ನಾನು ಹುಟ್ಟ ಈ ನಾಡು, ನಾ ಬೆಳೆದ ಈ ನಾಡು. ಅವರು ಒಂದು ಹಿಂದೆ ಇದರಲ್ಲಿ ಹೇಳ್ತಾರೆ, ಒಬ್ಬ ಕನ್ನಡಿಗರ ಕೈಯಲ್ಲಿ ಮಾಡಿಸಿದ್ರು. ಅದರಲ್ಲೂ ನಮ್ಮ ದೊಡ್ಡ ಮನೆಯ ದೊರೆ, ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ. ನಾನೆಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಮತ್ತು ಒಬ್ಬರು ಹಿರಿಯರು ನನಗೆ ಹೇಳಿದ್ದು, ಶಂಕರ್ನಾಗ್ ಅವರ ಒಂದು 3-4 ಚಿತ್ರಕ್ಕೇನೋ 2-3 ಚಿತ್ರಕ್ಕೇನೋ ಟೀ ಶರ್ಟ್ ಥರದ್ದು ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡು ನಾರ್ಮಲಾಗಿ ಹವಾಯಿ ಚಪ್ಪಲಿ ಥರದ ಒಂದು ರೆಡ್ ಕಲರ್ನ ಚಪ್ಪಲಿ ಹಾಕೊಂಡು ನೀಟಾಗಿ ಬಂದರು. ಯಾವುದೇ ಆಡಂಬರ ಇಲ್ಲದೆ. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬಂತು ಟಾಕ್ಸಿಕ್ ಚಿತ್ರದ ಟ್ರೈಲರ್ ಬಂದೇ ಬಿಡ್ತು. ಆಲೆ ಬಂದು 2 ದಿನ ಆಯಿತು. ಇಡೀ ಪ್ರಪಂಚದಾದ್ಯಂತ ಟಾಕ್ಸಿಕ್ ಚಿತ್ರದ ಟ್ರೈಲರ್ನ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯಗಳನ್ನ ಹೇಳ್ಕೊಂಡು ಬಂದರು. ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಚಿತ್ರದ ಅಭಿಪ್ರಾಯಗಳು ಏನು, ಹೇಗನ್ನಿಸ್ತು, ಅದೆಲ್ಲ ನೀವು ಹೇಳಬೇಕು. ಈಗ ನಾನು ನಿಮಗೆ ಟಾಕ್ಸಿಕ್ ಚಿತ್ರದ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾರ್ಯಕ್ರಮದ ಅತಿಥಿಯ ಬಗ್ಗೆ ನನಗೆ ಅನಿಸಿದ 1-2 ಮಾತು ಹೇಳ್ತೀನಿ. ಟಾಕ್ಸಿಕ್ ಈಗಿರೋ ಆ ಚಿತ್ರದ ಕ್ರೇಜ್ಗೆ ಮತ್ತು ಯಶ್ ಅವರ ಇರೋ ಕ್ರೇಜ್ಗೆ ಅವರು ಈ ಚಿತ್ರದ ಟ್ರೈಲರ್ನ ನಾನು ಅಂದ್ಕೊಂಡಂಗೆ ಬಾಂಬೆಯಲ್ಲೋ ಇಲ್ಲ ಡೆಲ್ಲಿಯಲ್ಲೋ ಇಲ್ಲ ಯಾವುದೋ ಬೇರೆ ದೇಶದಲ್ಲೋ ಒಂದು ರಿಚ್ ಆಗಿ ಸೂಪರಾಗಿ ಒಂಥರ ಇಡೀ ಪ್ರಪಂಚನೇ ತಿರುಗಿ ನೋಡೋ ಥರ ಮಾಡ್ತಾರೆ, ಎಲ್ಲ ಒಂದು ದೊಡ್ಡ ಪ್ಯಾಲೇಸಲ್ಲಿ ಒಂಥರ ಬೊಂಬಾಟಾಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಆ ಚಿತ್ರಕ್ಕೆ ಆ ಥರ ಕ್ರೇಜ್ ಇದೆ, ಮತ್ತು ಯಶ್ವರ್ಗೂ ಸಹ ಆ ಥರ ಕ್ರೇಜ್ ಇದೆ. ಆದರೆ ಅದನ್ನೆಲ್ಲ ಬಿಟ್ಟು ನಾನು ಹುಟ್ಟ ಈ ನಾಡು, ನಾ ಬೆಳೆದ ಈ ನಾಡು. ಅವರು ಒಂದು ಹಿಂದೆ ಇದರಲ್ಲಿ ಹೇಳ್ತಾರೆ, ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತಾರೆ, ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಅಳ್ತೆ, ಇನ್ನೊಂದು ತಿರುಗಿ ನೋಡಿದೆ, ಇಲ್ಲೊಂದು ನಂದೊಂದು ಕಟೌಟ್ ಬರಲೇಬೇಕು ಅಂತ ಯಶ್ ಅವರು ಒಂದು ಟೈಮಲ್ಲಿ ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಹಾಗೆ ಅವರು ತಾವು ಬೆಳೆದಂಥ ಈ ನಾಡನ್ನು, ತಾವು ಹುಟ್ಟಿದಂಥ ಈ ನಾಡನ್ನು ಮರೆಯದೆ ಇಡೀ ಪ್ರಪಂಚನೇ ಕಾಯ್ತಿರುವಂಥ ಒಂದು ಅದ್ಭುತವಾದ ಚಿತ್ರಕ್ಕೆ ಬೆಂಗಳೂರಲ್ಲೇ, ಅದು ಗಾಂಧಿನಗರದ ಒಂದು ಸಿನಿಮಾ ಕ್ಷೇತ್ರಕ್ಕೆ, ಕರ್ನಾಟಕದಲ್ಲಿ ಗಾಂಧಿನಗರಕ್ಕೆ ಒಂದು ಮಹತ್ವವಾದಂಥ ಸ್ಥಳ, ಆ ಸ್ಥಳದಲ್ಲೇ ಆಗಬೇಕು ಅಂತೇಳ್ಬಿಟ್ಟು ಆ ಸ್ಥಳದಲ್ಲೇ ಆ ಚಿತ್ರದ ಟ್ರೈಲರ್ನ, ಎಲ್ಲ ಭಾಷೆ ಟ್ರೈಲರ್ನ ಬಿಡುಗಡೆ ಮಾಡ್ತಾರೆ. ನಿಜಕ್ಕೂ ಇದಕ್ಕೆ ನಾವು ಯಶ್ವರ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರಿಗಿರೋ ಲೆವೆಲ್ಗೆ ಅವ್ರು ಬಾಂಬೆಲಿ ಮಾಡ್ಬೋದಿತ್ತು, ಡೆಲ್ಲಿಯಲ್ಲಿ ಮಾಡ್ಬೋದಿತ್ತು, ಇಲ್ಲ ಬೇರೆ ದೇಶದಲ್ಲೇ ಮಾಡ್ಬೋದಿತ್ತು. ಆದರೂ ಅವ್ರು ಯಾವುದೂ ಮಾಡದೆ ಕರ್ನಾಟಕದಲ್ಲಿ ಕನ್ನಡಿಗರ ಮುಂದೆನೇ ಮಾಡಿದ್ರಲ್ಲ, ಇದಕ್ಕೆ ನಾವು ಏನು ಹೇಳಿದ್ರು ಸಾಲದು. ಇನ್ನು ಆ ಚಿತ್ರದ ಆ ಟ್ರೈಲರ್ನ ಬಿಡುಗಡೆಯ ಅತಿಥಿ, ನಾನು ಅಂದ್ಕೊಂಡಿದ್ದ ಪ್ರಕಾರ ಒಬ್ಬ ಹಿಂದಿ ಸೂಪರ್ ಸ್ಟಾರ್, ಯಾರೋ ಒಬ್ಬ ಹಿಂದಿ ಸೂಪರ್ ಸ್ಟಾರು ಇಲ್ಲ ಇಂಗ್ಲೀಷ್ ಚಿತ್ರದ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ಕರೆಸಿ ಈ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅವ್ರು ಮಾಡಿದ್ದು ಅದಲ್ಲ, ಒಬ್ಬ ಕನ್ನಡಿಗರ ಕೈಯಲ್ಲಿ ಮಾಡಿಸಿದ್ರು. ಅದರಲ್ಲೂ ನಮ್ಮ ದೊಡ್ಡ ಮನೆಯ ದೊರೆ, ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ, ನಮ್ಮ ಬಾಸ್ ಶಿವಣ್ಣನ ಕೈಯಲ್ಲಿ ಮಾಡಿಸಿದ್ರು. ಇದಕ್ಕೆ ಏನು ಪದಗಳೇ ಇಲ್ಲ ಬಿಡ್ರಿ, ನಾವು ಏನು ಹೇಳಿದ್ರೂ ಇದು ಸಾಕಾಗಲ್ಲ. ನಾವು ಒಂದು ಆರಾಧಿಸುವಂಥ ಕರುನಾಡ ಚಕ್ರವರ್ತಿ ಕೈಯಲ್ಲೇ ಒಂದು ಇಡೀ ವರ್ಲ್ಡೇ ಕಾಯ್ತಿರೋಂಥ ಒಂದು ಚಿತ್ರದ ಟ್ರೈಲರ್ನ ರಿಲೀಸ್ ಮಾಡಿಸ್ತಾರಲ್ಲ, ನಿಜಕ್ಕೂ ಏನು ಹೇಳಿದ್ರೂ ಸಾಕಾಗಲ್ಲ. ಅದು ಅವರು ಏನಕ್ಕೆ ಯಶ್ ಅವರು ಶಿವಣ್ಣನ ಕೈಯಲ್ಲೇ ಮಾಡಿಸಿದ್ರು. ಯಾಕಂದರೆ ಏನೇ ಒಂದು ದೊಡ್ಡ ಪೂಜೆ ಮಾಡಬೇಕಾದ್ರೆ ನಾವು ಫಸ್ಟು ಗಣೇಶನ ಪೂಜೆ ಮಾಡ್ತೀವಿ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಗಣೇಶನ ಪೂಜೆ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ. ಹಾಗೆ ಯಾವುದೇ ಒಂದು ದೊಡ್ಡ ಚಿತ್ರ ಮಾಡಿದಾಗ ಆ ಚಿತ್ರಕ್ಕೆ ಬ್ಲೆಸ್ಸಿಂಗು
ದೊಡ್ಡ ಮನೆಯಿಂದ ಇದ್ರೇನೇ ರೀ ಆ ಚಿತ್ರ ಯಶಸ್ವಿ ಆಗೋದು. ಇದಕ್ಕೆ ಹಲವಾರು ಉದಾಹರಣೆಗಳಿದೆ. ನಾನೆಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಮತ್ತು ಒಬ್ಬರು ಹಿರಿಯರು ನನಗೆ ಹೇಳಿದ್ದು, ಶಂಕರ್ನಾಗ್ ಅವರ ಒಂದು 3-4 ಚಿತ್ರಕ್ಕೇನೋ 2-3 ಚಿತ್ರಕ್ಕೇನೋ ನಮ್ಮ ಶಿವಣ್ಣ ಕ್ಲಾಪ್ ಮಾಡಿದ್ರಂತೆ. ಆಗ ಶಂಕರ್ನಾಗ್ ಅವರೇ ಸಹ ಸ್ವತಃ ಹೇಳಿದ್ರಂತೆ, ಲಕ್ಕಿ ಹ್ಯಾಂಡಮ್ಮ ನಿಂದು ಅಂತ ಹೇಳ್ಬಿಟ್ಟು ಶಿವಣ್ಣಂಗೆ ಹೇಳಿದ್ರಂತೆ. ಆ ಲಕ್ಕಿ ಹ್ಯಾಂಡೇ ಇವತ್ತು ಟ್ಯಾಕ್ಸಿಕ್ ಅನ್ನೋ ಒಂದು ದೊಡ್ಡ ಚಿತ್ರಕ್ಕೆ ಟ್ರೈಲರ್ನ ಬಿಡುಗಡೆ ಮಾಡಿದೆ. ಯಾಕೆ ಅವರು ಶಿವಣ್ಣನ ಕೆಲೆ ಟ್ರೈಲರ್ನ ರಿಲೀಸ್ ಮಾಡಿಸಿದ್ರು? ಅವ್ರಿಗಿದ್ದಿದ್ದರಲ್ಲಿ ಯಾರ್ಯಾರನ್ನೋ ಕೈಯಲ್ಲಿ ಕರೆಸಿ ಅವ್ರು ಮಾಡಿಸ್ಬೋದಿತ್ತು. ಯಾಕೆ ಮಾಡಿಸಿಲ್ಲ ಅವರು? ಯಾಕಂದರೆ ಶಿವಣ್ಣ ಒಂದು ಮಗು ಇದ್ದಾಗೆ. ಶಿವಣ್ಣ ಒಂಥರ ಮಗು ಇದ್ದಾಗೆ. ಅವರು ಯಾವುದೇ ದುರಹಂಕಾರಗಳು, ದೌಲತ್ಗಳು ಯಾವುದನ್ನು ತೋರಿಸದೆ ನಿಷ್ಕಲ್ಮಶವಾದಂಥ ಪ್ರೀತಿನ ತೋರಿಸ್ತಾರಲ್ಲ, ಇದಕ್ಕೆ ಯಶ್ ಅವರು ಅವ್ರನ್ನ ಕರ್ಕೊಂಬಂದು ಟ್ರೈಲರ್ ರಿಲೀಸ್ ಮಾಡಿಸಿದ್ರು. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಯಾಕೆ ಅವರು ಶಿವಣ್ಣನ ಕೆಲೆ ಟ್ರೈಲರ್ನ ರಿಲೀಸ್ ಮಾಡಿಸಿದ್ರು? ಅವ್ರಿಗಿದ್ದಿದ್ದರಲ್ಲಿ ಯಾರ್ಯಾರನ್ನೋ ಕೈಯಲ್ಲಿ ಕರೆಸಿ ಅವ್ರು ಮಾಡಿಸ್ಬೋದಿತ್ತು. ಯಾಕೆ ಮಾಡಿಸಿಲ್ಲ ಅವರು? ಯಾಕಂದರೆ ಶಿವಣ್ಣ ಒಂದು ಮಗು ಇದ್ದಾಗೆ. ಅವರು ಯಾವುದೇ ದುರಹಂಕಾರಗಳು, ದೌಲತ್ಗಳು ಯಾವುದನ್ನು ತೋರಿಸದೆ ನಿಷ್ಕಲ್ಮಶವಾದಂಥ ಪ್ರೀತಿನ ತೋರಿಸ್ತಾರಲ್ಲ, ಇದಕ್ಕೆ ಯಶ್ ಅವರು ಅವ್ರನ್ನ ಕರ್ಕೊಂಬಂದು ಟ್ರೈಲರ್ ರಿಲೀಸ್ ಮಾಡಿಸಿದ್ರು. ಒಬ್ಬ ಒಳ್ಳೆ ವ್ಯಕ್ತಿ ಮನಸ್ಸು ತುಂಬಿ ಆರೈಸಿದ್ರೆ ಆ ಚಿತ್ರಕ್ಕೆ ತುಂಬ ಒಳ್ಳೆಯದಾಗತ್ತೆ. ನೋಡಿ, ಅವತ್ತು ನೀವು ಶಿವಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಕಾರ್ಯಕ್ರಮದಲ್ಲಿ ನೋಡಿ ಅವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಚಿತ್ರದ ಟ್ರೈಲರ್ ಬಿಡುಗಡೆ ನಮ್ಮ ಶಿವಣ್ಣನೇ ಅಲ್ವಾ? ಈಗ ನೀವು ಯಾವುದೇ ಒಂದು ಕಾರ್ಯಕ್ರಮ ನೋಡಿ, ಆ ಕಾರ್ಯಕ್ರಮ ಆರಂಭ ಆಗೋಕ್ಕೆ ಎಲ್ಲರೂ ನಾರ್ಮಲ್ ಜನಗಳು ಹಾಗೂ ಆ ಮೇಲೆ ಕೂತ್ಕೊಂತಾರಲ್ಲ ಗೆಸ್ಟ್ಗಳು, ಅವರೆಲ್ಲ ಬಂದ್ರ ಮೇಲೆ ಮೇಯ್ನ್ ಹೆಡ್ ಗೆಸ್ಟ್ ಇರ್ತಾರಲ್ಲ ಅವ್ರು ಬರ್ತಾರೆ. ಅವರೆಲ್ಲ ಬಂದ ನಂತರ ಆಮೇಲೆ ಇವ್ರು ಬರ್ತಾರೆ, ಆಮೇಲೆ ಎಲ್ಲ ಒಟ್ಟಿಗೆ ಹೋಗಿ ಸ್ಟೇಜ್ ಮೇಲೆ ಹೋಗ್ತಾರೆ. ಆದರೆ ಅವತ್ತು ಹಾಗಾಗಿಲ್ಲ. ನಿಗದಿತ ಸಮಯಕ್ಕೆ ಏನು ಶಿವಣ್ಣನ ಈ ಕಾರ್ಯಕ್ರಮಕ್ಕೆ ಕರೆದಿದ್ರು ಅದಕ್ಕಿಂತ ಮುಂಚಿತವಾಗೇ ಶಿವಣ್ಣ ಅಲ್ಲಿ ಬಂದರು. ಅವ್ರು ಬಂದವರೇ ಸೈಲೆಂಟಾಗಿ ಬಂದರು. ತಮಗೆ ಯಾವ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ರೆಡಿ ಮಾಡಿದರು ಆ ಜಾಗಕ್ಕೆ ಹೋದರು, ಸೈಲೆಂಟಾಗಿ ಕೂತ್ಕೊಂಡ್ರು. ಅವರು ಬೇರೆಯವ್ರ ಥರ ಸ್ಕೋಪ್ಗಳು ತೋರಿಸ್ಕೊಂಡು ಅಲ್ಲಿ ಓಡಾಡ್ಕೊಂಡು ಏನೂ ಮಾಡಿಲ್ಲ. ಆರಾಮಾಗೆ ತಮ್ಮ ಜಾಗ ಏನು ಕೊಟ್ಟಿದ್ರು ಆ ಜಾಗದಲ್ಲಿ ಹೋದರು, ಆರಾಮ ಮಗು ಥರ ಕೂತ್ಕೊಂಡ್ರು. ಅನಂತರ ಆ ಚಿತ್ರದ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಒಬ್ಬೊಬ್ಬರೇ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗಿದ್ದ ಅಲ್ಲಿ ಎಲ್ಲ ಚಾನಲ್ಗಳು ಎಲ್ಲ ಹೋಗಿ ಯಾರ್ಯಾರು ಬರ್ತಾಯಿದ್ರು ಅವ್ರನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನೋಡ್ತಾಯಿದ್ರು, ನಗಿಸ್ತಾಯಿದ್ರು, ಎಲ್ಲರಿಗೂ ಕೈ ಮುಗಿತಾಯಿದ್ರು. ಇದಕ್ಕೆ ಸಿಂಪ್ಲಿಸಿಟಿ ಅಂತ ಹೇಳೋದು. ನಂತರ ಇನ್ನೂ ಹೇಳ್ತೀನಿ ಕೇಳಿ. ಯಶ್ ಅವ್ರು ಬಂದರು, ಸೂಟ್ ಗೀಟೆಲ್ಲ ಹಾಕೊಂಬಂದರು. ಇನ್ನೂ ಪ್ರೊಡ್ಯೂಸರು ಸಹ ಸೂಟೆಲ್ಲ ಹಾಕೊಂಬಂದರು. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಶಿವಣ್ಣ. ಅವರು ಒಂದೊಳ್ಳೆ ಶೂ ಹಾಕೊಂಡು, ಒಂದೊಳ್ಳೆ ಜರ್ಕಿನ್ ಕೋಟೆಲ್ಲ ಹಾಕೊಂಡು ಸೂಪರ್ ಸ್ಟಾರ್ ಥರ ಬರ್ಬೋದಿತ್ತು ಅಲ್ವಾ? ಅವ್ರು ಹಾಗೆ ಮಾಡಲೇ ಇಲ್ಲ. ನಾರ್ಮಲಾಗಿ ಒಂದು ಟೀ ಶರ್ಟ್ ಥರದ್ದು ಹಾಕೊಂಡು, ಒಂದು ಪ್ಯಾಂಟ್ ಹಾಕೊಂಡು, ನಾರ್ಮಲಾಗಿ ಹವಾಯಿ ಚಪ್ಪಲಿ ಥರದ ಒಂದು ರೆಡ್ ಕಲರ್ನ ಚಪ್ಪಲಿ ಹಾಕೊಂಡು ನೀಟಾಗಿ ಬಂದರು. ಯಾವುದೇ ಆಡಂಬರ ಇಲ್ಲದೆ ಸರಳತೆಯ ಸಹಕಾರದ ಮೂರ್ತಿ ಥರ ಹೆಂಗೆ ಬಂದರು ಅಂದರೆ, ಅವ್ರು ನೋಡ್ತಾ ಇದ್ರು ನಮಗೊಂಥರ ಖುಷಿ, ಆನಂದ. ಅವ್ರಿಗಿದ್ದು ಲೆವೆಲ್ಗೆ, ಶಿವಣ್ಣಂಗಿದ್ದು ಲೆವೆಲ್ಗೆ ಅವ್ರು ಯಾವ ಬಟ್ಟೆ ಹಾಕೊಂಡು ಬಂದು ಅಲ್ಲಿ ಕೂತ್ಕೊಬೋದಿತ್ತು. ಅದು ಅಂಥ ಇಡೀ ಪ್ರಪಂಚದ ಪ್ರಮುಖ ಚಾನಲ್ಗಳು ಅಲ್ಲಿ ಬಂದು ಅಲ್ಲಿದ್ದು ಆ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನು ನೇರ ಪ್ರಸಾರ ಸಹ ಕೊಟ್ಟಿದ್ರು. ಅವ್ರು ಯಾವುದೂ ಇಲ್ಲ ರೀ. ನಾರ್ಮಲಾಗಿ ಮನೇಲಿ ಹೆಂಗಿರ್ತಾರೆ ಹಂಗೆ ನೀಟಾಗಿ ಬಂದರು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಹಾಗೆ ಕಾರ್ಯಕ್ರಮದ ನಿರ್ಗಮಿಸಿದ್ರು.
ನಾವು ಹೆಂಗಿರ್ತೀವಿ, ನಾವು ಮನೇಲಿ ಹೆಂಗಿರ್ತೀವಿ ಹಂಗೆ ನಾವು ಹೊರಗಡೆ ಇರಬೇಕು, ಆಗಲೇ ನಮ್ಮನ್ನು ಜನ ಮೆಚ್ಚೋದು. ಅದಕ್ಕೆ ಇವತ್ತು ನಾವು ದೊಡ್ಡ ಮನೆಗೆ ಕೈ ಎತ್ತು ಮುಗಿಯೋದು. ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಕ್ಕೆ ಹೋದಾಗೂ ಅಷ್ಟೇ, ಕೆಲವರು ಮೈಕ್ ಕೊಟ್ಬಿಟ್ಟಿದ್ರೆ ಏನೇನೋ ಮಾತಾಡೋರು, ಆ ಬಿಲ್ಡಪ್ ಈ ಬಿಲ್ಡಪ್ ಅಂತ. ಶಿವಣ್ಣ ಯಾವುದೇ ಥರದ ಮಾಡಿದೆ, ಅವ್ರು ಹೇಳಿದಿಷ್ಟೇ, ಚಿತ್ರಕ್ಕೆ ಒಳ್ಳೇದಾಗಲಿ ಅಷ್ಟೇ, ಇನ್ನೇನು ಬೇಡ ನಮಗೆ, ಚಿತ್ರಕ್ಕೆ ಒಳ್ಳೇದಾಗ್ಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಅವರು ಆ ಚಿತ್ರಕ್ಕೆ ವಿಶ್ ಮಾಡಿದ್ರು. ಮಾತ್ರ ಅವರು ಒಂದು ಡೈಲಾಗ್ ಹೊಡಿತಾರೆ, ಅವರು ಯಶ್ ಅವರು, ನಾನು ಬರ್ತಾ ಇದ್ದೀನಿ ಅಂದಾಗ ಇವರು ವೆಯ್ಟಿಂಗ್ ಅಂತೇಳ್ಬಿಟ್ಟು, ನಾವು ಕಾಯ್ತಾ ಇದ್ದೀವಿ ಈ ಚಿತ್ರಕ್ಕೆ ಅಂತೇಳ್ಬಿಟ್ಟು, ತಮ್ಮ ಮಗುವಿನ ಮನಸ್ಸಿನ ಥರ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಹಾರೈಸಿ ಕೆಳಗೆ ಇಳಿದು ಬಂದ್ಬಿಡ್ತಾರೆ. ಅದರಲ್ಲೂ ನೋಡಿ ಅವರು ಆ ಆ್ಯಂಕರ್ ಹತ್ರ ಕೇಳ್ತಾರೆ, ನಾನು ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅಂತ. ಅಂದರೆ ಆ್ಯಂಕರ್ ಹೇಳ್ತಾನೆ, ಅಣ್ಣ ಈ ಥರ ಇಷ್ಟೇ ಏನು ಮಾತಾಡಿ, ನೀವು ಚಿತ್ರಕ್ಕೆ ಏನು ಬೇಕೋ ಅದನ್ನ ಹೇಳಿ ಅಂತ ಅಂದ್ಬಿಟ್ಟು. ಅಂದರೆ ಮಗುವಿನ ಥರ ಅವ್ರು ಬಂದಿದ್ದು ಹೋಗೋದು ಯಾರಿಗೂ ಗೊತ್ತಾಗದೇ ಇರೋ ಥರ ಬರ್ತಾರೆ, ಸ್ಟೇಜ್ ಮೇಲೆ ನಿಂತ್ಕೊಂಡ್ರು ಎರಡೇ ಮಾತಾಡ್ಬಿಟ್ಟು ಹೋಗ್ಬಿಟ್ಟು. ಬೇರೆಯವರಾಗಿದ್ದರೆ ಮೈಕ್ ಇಟ್ಕೊಂಡು ಗಂಟ್ಲೆಂಟೆ ಪುರಾಣಿಸ್ಕೊಂಡು, ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ನನ್ನ ಚಿತ್ರ ಹಂಗಾಗಿತ್ತು, ಇವಾಗ ಎಷ್ಟು ಚಿತ್ರ ಆಗ್ತಾಯಿದೆ ಕನ್ನಡ, ಹಂಗೆ ಏನೇನೋ ಹೇಳಿರೋರು. ಆದರೆ ಅವ್ರು ಯಾವುದು ಹೇಳಿದ್ರು, ಚಿತ್ರಕ್ಕೆ ಒಳ್ಳೇದಾಗಲಿ, ಚಿತ್ರಕ್ಕೆ ಒಳ್ಳೇದಾದರೆ ನಮಗೆಲ್ಲ ಒಳ್ಳೇದಾದಂಗೆ ಅನ್ನೋ ದೃಷ್ಟಿಯಲ್ಲಿ ಅವ್ರು ಹೇಳಿದ್ರಲ್ಲ, ನಿಜಕ್ಕೂ ಇದಕ್ಕಿಂತ ಬೇರೆ ಮಾತೇ ಇಲ್ಲ ರೀ. ನೋಡಿ, ಆಮೇಲೆ ಅವರು ಒಂದು ಚಿತ್ರದ ಡಬ್ಬಿಂಗ್ ಕಾರ್ಯಕ್ರಮಕ್ಕೋಸ್ಕರ ಹೋಗಬೇಕಾಗಿತ್ತು. ಅವ್ರು ಅಲ್ಲಿಗೆ ಹೋಗೋಕ್ಕಿಂತ ಟ್ರೈಲರ್ ಲಾಂಚ್ ಆಗಿದ ತಕ್ಷಣ ಮಾತಾಡ್ಬಿಟ್ಟು ಅವರು ಒಂದು 5 ನಿಮಿಷ ಇದ್ಬಿಟ್ಟು ಹೊರಟ್ಬಿಡ್ತಾರೆ. ನೋಡಿ, ಅವ್ರು ಹೊರಡ್ಬೇಕಾದ್ರು ಅಷ್ಟೇ, ಆ ಮುಂದೆ ಕೂತಿದ್ದೆಲ್ಲ ಗಣ್ಯ ವ್ಯಕ್ತಿಗಳಿಗೂ ಸಹ ನಮಸ್ಕಾರ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋದರು. ಶಿವಣ್ಣಂಗೆ ಇದ್ದಿದ್ದು ಇದರಲ್ಲಿ ಅವ್ರು ಏನು ಮಾತಾಡಬಾರಲ್ಲ, ಬರೀ ಎಷ್ಟು ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ಹೋಗ್ಬಿಡೋದಿತ್ತು. ಅವ್ರು ಯಾವ ಮಾಡಿಲ್ಲ. ಅವರೆಲ್ಲ ಅಲ್ಲಿ ಮುದ್ದೆ ನಿಂತಿದ್ದೆಲ್ಲ ಹಿರಿಯ ಅವರು ಮುಂದೆ ಕೂತಿದ್ದಂತೆಲ್ಲ ಗಣ್ಯರಿಗೂ ಕಲಾವಿದರಿಗೂ ಸಹ ನಮಸ್ಕಾರ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ. ನೋಡಿ, ಈಗ ಒಂದು ಫೋಟೋ ಹಾಕ್ತೀನಿ, ಅವರು ಆ ಟೀ ಶರ್ಟ್ ಹಾಕೊಂಡೆ ಬಂದಿದ್ದು. ಆ ಟೀ ಶರ್ಟ್ ಮೇಲೆ ಏನು ಹೆಸರು ಇದೆ ನೋಡಿ, ಬಾಸ್. ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ವಾ, ಶಿವಣ್ಣ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಟಾಕ್ಸಿಕ್ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿದ್ರು. ಆ ಚಿತ್ರ ಇದೇ 26ರಂದು ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ. ಈ ಚಿತ್ರ ಭರ್ಜರಿ ಯಶಸ್ವಿ ಕಾಣಲಿ. ಚಿತ್ರ ಇಂದ ಕನ್ನಡ ಚಿತ್ರರಂಗಕ್ಕೂ ಭಾರತೀಯ ಚಿತ್ರರಂಗಕ್ಕೂ ಒಳ್ಳೆಯದಾಗಲಿ. ಯಶ್ ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ, ಇನ್ನೂ ಅವರು ಎತ್ತರಕ್ಕೆ ಬೆಳೀಲಿ ಅಂತ ಶಿವಣ್ಣನ ಅಭಿಮಾನಿಯಾಗಿ ನಾನು ಹಾರೈಸ್ತೀನಿ. ಟಾಕ್ಸಿಕ್ ಕಾರ್ಯಕ್ರಮದ ಈ ಚಿಕ್ಕ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.